ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಏರ್ಪಡಿಸಿದ್ದ 8ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೈಮಗ್ಗ ಮತ್ತು ಜವಳಿ ಸಚಿವ ಶಂಕರ ಬಿ ಪಾಟೀಲ ಚಾಲನೆ ನೀಡಿದರು. ಸಾವಿರ ದೀಪಗಳ ಜ್ಯೋತಿ ನಮ್ಮ ಇಡೀ ನಾಡನ್ನೇ ಬೆಳಗಬೇಕು ಅನ್ನುವಂಥ ಪವಿತ್ರ ನಾಡು ನಮ್ಮದು. ರಾಜ್ಯದ ವಿವಿಧ ಜಿಲ್ಲೆಗಳ ಉತ್ಕೃಷ್ಟ ಕೈಮಗ್ಗ ನೇಕಾರರಾದ ಡಿಎನ್ ಮಲ್ಲಿಕಾರ್ಜುನ, ಪಿ ಶ್ರೀನಿವಾಸ್, ಸಚಿವ ಬಾಹುಸಾಬ ತೇರದಾಳ, ಪಡಿಯಪ್ಪ ಗೋಕಾವಿ, ಶಂಕರ ಸಣ್ಣಕ್ಕಿ ಅವರಿಗೆ ರಾಜ್ಯ ಕೈಮಗ್ಗ ನೇಕಾರರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಶ್ರೀ ಶಂಕರ ಸಣ್ಣಕ್ಕಿಯವರು, ರೇಷ್ಮೆ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರುವಂತಹವರು ಚಿತ್ರದುರ್ಗ ಜಿಲ್ಲೆಯ ಶ್ರೀ ಟಿ.ಎಸ್. ಗುಡಿರವರು, ಚಾಮರಾಜನಗರ ಜಿಲ್ಲೆಯ ಶ್ರೀ ಪಿ ಶ್ರೀನಿವಾಸ್, ಹತ್ತಿ ಕ್ಷೇತ್ರದಲ್ಲಿ ಬೆಳಗಾವಿಯ ಶ್ರೀ ಸಚಿನ ಬಾಹುಸಾಬ, ಬೆಳಗಾವಿಯ ಶ್ರೀ ಶಂಕರ ಸಣ್ಣಕ್ಕಿ ಎನ್ನುವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡು ನಮ್ಮ ನಾಡಿನ ಹೆಮ್ಮೆಯನ್ನ ಹೆಚ್ಚಿಸುತ್ತಿರುವಂತಹ ಈ ಎಲ್ಲಾ ನೇಕಾರರಿಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯ ಪ್ರಶಸ್ತಿಯನ್ನ ವಿಸ್ತರಿಸಿರುವಂತಹ ಸುದಿನ ಇದು ಅಂದ್ರೆ ತಪ್ಪಾಗೋದಿಲ್ಲ. ಸಚಿವರು ಮಾತನಾಡಿ, ರೇಷ್ಮೆ, ಕಾಟನ್, ಇಳಕಲ್ ಉಣ್ಣೆ ಸೇರಿದಂತೆ ವಿವಿಧ ಬಗೆಯ ಸ್ವದೇಶಿ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ಸರ್ಕಾರದಿಂದ ಪ್ರತಿಯೊಬ್ಬ ನೇಕಾರರಿಗೂ ಪ್ರೋತ್ಸಾಹ ನೀಡಲಿದ್ದು, ವೃತ್ತಿಯಿಂದ ಹಿಂದೆ ಸರಿಯಬಾರದು ಎಂದರು. ಈ ನೇಕಾರಿಕೆಯ ಒಂದು ಉಳಿವಿನ ಬಗ್ಗೆ ಮತ್ತು ನೇಕಾರಿಕೆಯ ಇವತ್ತಿನ ದಿನಾಚರಣೆಯ ಬಗ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಅನೇಕ ವಿಚಾರವನ್ನು ಅವರು ಮಾತನಾಡಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ನೇಕಾರಿಕೆಯ ಒಂದು ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ಎಲ್ಲರಿಗೂ ಕೂಡ ಇವತ್ತು ಪರಿಗಣಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ ರೈತ ಒಂದು ಕಡೆ ಆದರೆ, ಇಡೀ ದೇಶದ ಗೌರವ ಮತ್ತು ಮಾನವನ್ನ ಕಾಪಾಡತಕ್ಕಂಥ ಇಲಾಖೆ ಅದು ನಮ್ಮ ನೇಕಾರಿಕೆ ಮತ್ತು ಜವಳಿ ಇಲಾಖೆ. ಬಹಳ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಇಲಾಖೆ ಅಂದು ಮಹಾತ್ಮ ಗಾಂಧೀಜಿಯವರೇನು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಆಂದೋಲನವನ್ನ ಅಂದು ಮಹಾತ್ಮ ಗಾಂಧಿಯವರು ಇದಕ್ಕೆ ಪ್ರೇರಣೆಯನ್ನು ಕೊಟ್ಟರೆ ಇವತ್ತು ಅನುಷ್ಠಾನವನ್ನು ತರ್ತಕ್ಕಂಥವರು ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಉಡುಪಿಯ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಯೋಜಿಸಲಾಯಿತು. ಚರಕ ಸುತ್ತುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಾಗೂ ನೇಕಾರ ಸಾಧಕರನ್ನು ಸನ್ಮಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಅಧ್ಯಕ್ಷ ಎಂ ಜಯರಾಮ್, ನೇಕಾರರ ಕಸುಬು ಆತಂಕದಲ್ಲಿದ್ದು ಯುವ ಜನತೆ ನೇಕಾರಿಕೆಯಲ್ಲಿ ಸೃಜನಶೀಲವಾಗಿ ತೊಡಗಿಕೊಳ್ಳಬೇಕು ಎಂದರು. ರಾಷ್ಟ್ರೀಯ ನೇಕಾರ ದಿನಾಚರಣೆಯ ಈ ಒಂದು ಸುಸಂದರ್ಭದಲ್ಲಿ ನಮ್ಮ 16 ವೀರಭದ್ರ ದೇವಸ್ಥಾನ ಕರಾವಳಿಯಲ್ಲಿ ನೆಲೆಸಿರುವ ಪದ್ಮಶಾಲಿಗರು, ನೇಕಾರರು ನಾವು ಈ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ನೀಡಿದ ಆ ಘೋಷಣೆಯ ಪಾಲನೆ ಇವತ್ತು ಆಗುತ್ತಾ
ಇರುವುದು, ಅದು ವಿಶೇಷವಾಗಿ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದ ವತಿಯಿಂದ ನೇಕಾರ ದಿನಾಚರಣೆ ಆಚರಿಸಿರುವುದು ಬಹಳ ಸಂತೋಷದ ವಿಚಾರ. ನಮ್ಮ ಸಮಾಜದಲ್ಲಿ ಅನೇಕ ಹಿರಿಯರು ಆ ಕೈಮಗ್ಗದ ಮೂಲಕ ಅನೇಕ ಜನಮನ್ನಣೆ ಗಳಿಸಿದ್ದಾರೆ. ಅಂದಿನ ದಿನಗಳ ಆ ಗಳಿಕೆಯಿಂದಲೇ ಅವರ ಮಕ್ಕಳು ಇವತ್ತು ಒಂದು ಉನ್ನತ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಯಿತು. ಆದರೆ ಹಂತವಾಗಿ ಈ ನಮ್ಮ ಏನು ನೇಕಾರಿಕೆ ಕುಲಕಸುಬು ಅದು ವಿನಾಶದ ಹಂಚಿನಲ್ಲಿ ಹೊಂದಿರುವ ಈ ಸಂದರ್ಭದಲ್ಲಿ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಇವರ ಒಂದು ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಸಮಾಜದಲ್ಲಿ ಈ ಒಂದು ನೇಕಾರಿಕೆ ಪುನಶ್ಚೇತನಗೊಳಿಸಬೇಕು, ಆಗಿ ಈ ಒಂದು ಲಟಪಟ ಶಬ್ದ ನಿರಂತರವಾಗಿ ಆಗುವ ಒಂದು ಪರಿಕಲ್ಪನೆಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದ ಈ ಒಂದು ಕಾರ್ಯಕ್ರಮಗಳನ್ನು ಉಜ್ವಲವಾಗಿ ಇವತ್ತು ಮೂಡಿ ಬಂದಿದೆ. ಪ್ರಥಮ ಬಾರಿಗೆ ನಮ್ಮ ಸಮಾಜದ ಈ ಒಂದು ಉದ್ದಗಲದಲ್ಲಿ ನೇಕಾರ ದಿನಾಚರಣೆಯನ್ನು ಆಯೋಜಿಸಿದ ಕೀರ್ತಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಲ್ಯಾಣಪುರ ದೇವಸ್ಥಾನದ ಪ್ರಾಂಗಣದಲ್ಲಿ ನಡೆಸುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಪದ್ಮಶಾಲಿ ನೇಕಾರ ಪ್ರತಿಷ್ಠಾನದ ರತ್ನಾಕರ್ ಇಂದ್ರಾಳಿ ಪ್ರತಿಷ್ಠಾನದಿಂದ ಕೈಮಗ್ಗದ ಕಲೆ ಉಳಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. ದಶಕಗಳ ಹಿಂದೆ ಉಡುಪಿಯ ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಕೈಮಗ್ಗದ ಸೀರೆ ಅಥವಾ ಉಡುಪಿ ಸೀರೆಗಳು ಇವತ್ತು ಅವನತಿಯ ಹಂತದಲ್ಲಿದೆ. ಯುವ ನೇಕಾರರು ಬರ್ತಾ ಇಲ್ಲ, ಕೈಮಗ್ಗವನ್ನು ನೇಯುವವರಿಲ್ಲ ಎಂತಕ್ಕಂಥ ಹಂತದಲ್ಲಿ ಈ ಕರಕುಶಲ ಕಲೆಯನ್ನು ಉಳಿಸಬೇಕು, ಇದನ್ನು ಬೆಳೆಸಬೇಕು ಎಂಬಂಥ ನಿಟ್ಟಿನಲ್ಲಿ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಕೆಲಸವನ್ನು ಮಾಡ್ತಾ ಇದೆ. ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅವರ ಸರ್ಕಾರ ಬಂದ ನಂತರ ನಿರಂತರವಾಗಿ ಕೈಮಗ್ಗದ ನೇಕಾರಿಕೆಗೆ ಪ್ರೋತ್ಸಾಹ ಸವಲತ್ತುಗಳು ಲಭಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಈ ಭಾಗದಲ್ಲಿ ಕೈಮಗ್ಗದ ನೇಕಾರಿಕೆಗೆ ಬೆಳಿಬೇಕು ಅಂತ ಯುವತಿಯರನ್ನು ಪದ್ಮಶಾಲಿ ಸಮಾಜದ ಕುಲಕಸುಬಾಗಿರ್ತಕ್ಕಂಥ ಇಲ್ಲಿನ ಜನರನ್ನು ನಾವು ಈ ನೇಕಾರಿಕೆಗೆ ಪ್ರೋತ್ಸಾಹಿಸ್ತಾ ಇದ್ದೇವೆ. ಇವತ್ತು ಸರ್ಕಾರದಿಂದ ದೊರಕತಕ್ಕಂತಹ ಸವಲತ್ತುಗಳು, ಯೋಜನೆಗಳು ಸಮರ್ಪಕವಾಗಿ ನೇಕಾರರಿಗೆ ಸಿಗ್ತಾ ಇಲ್ಲ. ಅದನ್ನು ದೊರಕಿಸಿಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೈಮಗ್ಗದ ನೇಕಾರಿಕೆಯಲ್ಲಿ ಇರ್ತಕ್ಕಂತಹ ಈ ಉಡುಪಿ ಸೀರೆಯಲ್ಲಿ ಇರ್ತಕ್ಕಂತಹ ಕೊರತೆಗಳನ್ನು ನೀಗಿಸಿ ಇದರಲ್ಲಿ ಹೊಸ ಹೊಸ ವಿನ್ಯಾಸಗಳನ್ನು ಸೃಷ್ಟಿಸಿ ಬೇರೆ ಭಾಗದಲ್ಲಿ ಯಾವ ರೀತಿಯಲ್ಲಿ ಕೈಮಗ್ಗದ ನೇಕಾರಿಕೆಯಲ್ಲಿ ಸೀರೆಗಳು ಬೆಳೀತಾ ಇದೆ ಅದಕ್ಕೆ ಪೂರಕವಾಗಿ ಉಡುಪಿ ಸೀರೆಗಳನ್ನು ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೊಸ ವಿನ್ಯಾಸಗಳನ್ನು ನಾವು ಇದರಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಪವರ್ಲೂಮ್ ಇಂಡಸ್ಟ್ರಿಯಲ್ಲೂ ಕೂಡ ನಾವು ಕೈಯನ್ನು ಆಡಿಸಬೇಕು ಎಂಬಂತಹ ಯೋಚನೆಯನ್ನು ಮಾಡಿದ್ದೇವೆ. ಕೈಮಗ್ಗದ ನೇಕಾರಿಕೆಯ ಜೊತೆಗೆ ಪವರ್ಲೂಮನ್ನು ಕೂಡ ಅಳವಡಿಸಿಕೊಂಡ್ರೆ ಈ ಭಾಗದಲ್ಲಿ ಇರ್ತಕ್ಕಂತಹ ನೇಕಾರರು ಆರ್ಥಿಕವಾಗಿ ಕೂಡ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೈಮಗ್ಗದ ನೇಕಾರಿಕೆಯ ಜೊತೆಗೆ ಪವರ್ಲೂಮನ್ನು ಕೂಡ ಉದ್ಯಮವನ್ನಾಗಿ ಒಂದು ಉದ್ಯೋಗವನ್ನಾಗಿ ನಾವು ಬಳಸಿಕೊಂಡ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ, ಈ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಕೈಮಗ್ಗದ ಸೀರೆಯನ್ನು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಉಡುಪಿ ಸೀರೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಇವತ್ತು ಉಡುಪಿ ಸೀರೆ ಇದಕ್ಕೆ GI ಟ್ಯಾಗ್ ಇದೆ. ಶಂಕರಪುರ ಮಲ್ಲಿಗೆಗೆ ಹೇಗೆ GI ಟ್ಯಾಗ್ ಇದೆಯೋ ಹಾಗೆಯೇ ಮಟ್ಟು ಗುಳ್ಳಕ್ಕೆ ಹೇಗೆ GI ಟ್ಯಾಗ್ ಇದೆಯೋ ಉಡುಪಿ ಸೀರೆಗೆ ಕೂಡ GI ಟ್ಯಾಗ್ ಇದೆ. ಉಡುಪಿಯ ಈ ಭಾಗದಲ್ಲಿ ನೇಯ್ತಕ್ಕಂತಹ ಸೀರೆಯನ್ನು ಜಗತ್ತಿನ ಯಾವ ಭಾಗದಲ್ಲೂ ಕೂಡ ನೇಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ GI ಟ್ಯಾಗ್ ಇರ್ತಕ್ಕಂತಹ ಈ ಉಡುಪಿ ಸೀರೆಯನ್ನು ಉಳಿಸಬೇಕಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಒಂದು ವರ್ಷದಲ್ಲಿ 100 ಕೈಮಗ್ಗದ ನೇಕಾರರನ್ನು ಸೃಷ್ಟಿಸುವಂತಹ ಸಂಕಲ್ಪ ಅವರು ಪುನಃ ಈ ಕೈಮಗ್ಗದ ನೇಕಾರಿಕೆಗೆ ಕರೆತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಮೊದಲ ಹಂತದಲ್ಲಿ ಸಾಲಿಕೇರಿಯ ಆ ಭಾಗದಲ್ಲಿ 30 ಜನರನ್ನು ಕೈಮಗ್ಗದ ನೇಕಾರಿಕೆಯ ತರಬೇತಿಯನ್ನು ನೀಡಲಿಕ್ಕೆ ಸರ್ಕಾರದೊಂದಿಗೆ ನಾವು ಕೈ ಜೋಡಿಸಿದ್ದೇವೆ. ಉಡುಪಿಯ ಜಿಲ್ಲಾಡಳಿತ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದೆ. ಈಗಾಗಲೇ ದೊಡ್ಡ ಮೊತ್ತದ ಘೋಷಣೆಯೊಂದಿಗೆ ಅವರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬ ಈ ಕಲೀಲಿಕ್ಕೆ ಬರತಕ್ಕಂತಹ ಟ್ರೈನೀಸಿಗೆ ದಿನಕ್ಕೆ 300 ರೂಪಾಯಿ ಹಾಗೆ ಸ್ಟೈಫಂಡನ್ನು ಕೊಟ್ಟು 50 ದಿನಗಳ ಕಾಲ ಅವರಿಗೆ ತರಬೇತಿಯನ್ನು ನೀಡ್ತೇವೆ. ಮುಂದಿನ ಹಂತದಲ್ಲಿ ಹಂತವಾಗಿ ಈ ಸ್ಟೈಫಂಡನ್ನು ಜಾಸ್ತಿ ಮಾಡಿಕೊಂಡು ಅವರಿಗೆ ಸರಿಯಾಗಿ ನೇಕಾರಿಕೆ ಬರುವವರೆಗೆ ಅವರಿಗೆ ಆರ್ಥಿಕವಾಗಿ ನಾವು ಪ್ರೋತ್ಸಾಹವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದರ ಜೊತೆಗೆ ಪದ್ಮಶಾಲಿ ಅಥವಾ ಶೆಟ್ಟಿಗಾರ ಸಮಾಜದ ಬಹಳಷ್ಟು ಬಂಧುಗಳು ಪರ ಊರಿನಲ್ಲಿ ಪರ ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಸದೃಢರಿದ್ದಾರೆ. ಅವರ ಸಹಕಾರವನ್ನು ಕೂಡ ನಾವು ಪಡೆದುಕೊಂಡು ಉಡುಪಿ ಸೀರೆಯ ಪುನರುತ್ಥಾನವನ್ನು ಮಾಡಲಿಕ್ಕೆ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಈ ಶುಭ ದಿನದಂದು ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಈ ಸಂಕಲ್ಪಕ್ಕೆ ನಮ್ಮ ಸಮಾಜದ ಹಾಗೆ ಹೊರ ಜಗತ್ತಿನ ಎಲ್ಲ ಬಂಧು ಬಾಂಧವರ ಈ ಭಾಗದ ಎಲ್ಲ ಉದ್ಯಮಿಗಳ ಸಹಕಾರವನ್ನು ಅಪೇಕ್ಷಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಇದೇ ವೇಳೆ ಕೈಮಗ್ಗ ಉತ್ಪನ್ನಗಳ ಉಡುಗೆಗಳ ಪ್ರದರ್ಶನ ನಡೆಯಿತು. Designers who worked on these exhibits, I would request you all to take your time and indulge with each of these 25 exhibits. Each one narrates a different story. It takes time to understand the multi-dimensional and multi-layered aspect of these textiles which were created about
40 odd years, almost 4 decades back, but still remains relevant even today. Talking about the collaboration between artists and artisans or craftsmen, that a point that I would like to highlight here as the director of National Gallery of Modern Art, of my experience of over 3 years heading this gallery, is the divide that we have created between various creative expressions, the divide between the art and the craft, or the divide within the form of art. There is so much of deep divide. If I talk of the visual art, then you say the folk or contemporary, the traditional, the indigenous, and even the modern and contemporary, that people are just not ready to come together and collaborate. Although associated mainly with building palaces, he was also somebody who was very good with his hands, and he is supposed to have, barring Vishnu's Sudarshan Chakra and Shiva's Trishul, he is supposed to have fabricated all the divine weapons and devices. So I think Vishwakarma is an apt name for vignette, because I think it's in the work of the handloom weavers that you see some kind of divinity manifest itself. Because the handlooms that we have in India are simply extraordinary. And the range that you have, India is really unity in diversity, because you will find that the handlooms of Assam and Northeast are entirely different from that of Tamil Nadu and Telangana and Andhra, and that is different from what is available in Madhya Pradesh, as you would know. And yet the aesthetic appreciation of these handlooms, the aesthetic appreciation of the work of art that these artisans and artists do is essentially the same. And so you will find a person who is appreciating a beautiful piece of work in Tanjore will have similar appreciation for something coming from the northeast or Punjab or Haryana. So in terms of our appreciation for art, in terms of our aesthetic sense, I think we are all very united. But in terms of the manifestation of this extraordinary capability of art, each state, each province, each area brings out different things. And that's why I'm extremely pleased that this exhibition has been put together, because I'm sure it will highlight the works coming from different parts of the country, which is what needs to be emphasized today, when I think we need to sort of understand and realize that it's including everybody's works, everybody's art, everybody's thinking, that this country will progress. As it happens, it's on the eve of the Handloom Day. It's the 25th year of NIFT Bangalore, and of course 75th year of our independence. Like many of you, when I joined about 1.5 years back, sir, Ministry of Textiles, I didn't know T of textile, frankly speaking. I didn't know what is a natural fiber, what is a man-made fiber, what is a viscose stable fiber, what is a polyester, nylon, where do they come from. So naturally, even though my card is Odisha, which is known for very rich handloom, and I worked in a district called Bolangir, Sonpur is a part of it, which is also known for weaving. But frankly speaking, I hardly knew much about handloom. The one person who kind of introduced me to handloom and almost made me fall in love with the handloom is Susan. And that's another reason I'm here. And when the first time she talked about Vishwakarma, I could find some kind of a glint, kind of a in her eyes. Only talking on Vishwakarma. I said, "पता नहीं कैसा weave होगा, क्या होगा कि it would create a different kind of emotion in someone." So I went with her to craft museum, because today, of course, he is trying to locate where all those great weaves have gone, and maybe there are different places, but one place perhaps there is still maximum number of Vishwakarma weaves are available in the craft museum. So I went with the craft museums. All these pieces one by one were taken out of a trunk or something. Some of them are very fragile and so. So I know, because what Nazir was telling right from the beginning, when right from the venue to till now, it has been a huge struggle in some way. Both the ladies have done a great job. I remember, I know DG NGMA.
He comes from Odisha, so I spoke to him, and then I started asking him about holding it here. He says कि ये तो हमारा तो contemporary art का होता है. What he was talking of, when I was in water resources for about 3.5 years as secretary water resources before I came here. So then we used to talk of schizophrenia between groundwater and surface water. But now I find that there is a larger kind of schizophrenia as well as art or art fraternity is concerned. So I am very happy that both of you have been able to bridge that gap, and it's here today. And now, of course, the challenge for us that this was created those days, 80s and 90s, and we take so much pride on it. I was told that not only the people who were behind it, but then it was taken all over the world, I am told, as a part of Festival of India or something. 18, we have been trying to familiarize the students of Miss Bengaluru with the stalwarts that have built our handloom heritage and who elevated our public art to include other mediums like textiles as well. So these are out of 100, more than 100 pieces that are scattered across WSCs, Weaver Service Centers in India. We have selected 25 pieces to mark the 25 years of NIFT in Bengaluru. Also because NIFT has tried to educate in an interdisciplinary manner without the strict watermark compartments of what constitutes art, what constitutes fashion, and what constitutes design. So many of, as sir also said, as many of the textiles are also wearable art. The many pieces that you see are also the creations of artists like Adimulam and M. Kailasanji. And when we were getting in touch with each of them, sir, I mean, especially Mr. M. Kailasan, whose Kalakari was, there was an innocent glee, and he literally broke down on the phone, knowing that his textile pieces have come to NGMA, so these textiles have traveled to 26 cities of the US, to USSR, to Art Decorative in Paris, to Royal College of Art in London, all in 80s, and it's a matter of great pride for NIFT that it is the first time that NIFT is bringing these textiles to the south of India. And also what we always say that Delhi has all the fun as far as exhibitions and museums are concerned, and as a collaborative venture between NGMA and NIFT, I hope we are one step closer to realizing public art and public appreciation of art. There are times when we have literally broken down and thought of abandoning this project. And to have acted as the wind beneath our wings, and to have acted as for having showed up our courage, the thanks goes to you, sir. ಕೈಮಗ್ಗ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು, ಕೈಮಗ್ಗ ಉತ್ಪನ್ನಗಳನ್ನು ಗ್ರಾಹಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡಿ ಬಳಸುವ ಮೂಲಕ ಕೈಮಗ್ಗ ನೇಕಾರರನ್ನು ಪ್ರೋತ್ಸಾಹಿಸಬೇಕು ಎಂದು ಕೈಮಗ್ಗ ಮತ್ತು ಜವಳಿ, ಸಕ್ಕರೆ ಹಾಗೂ ಕಬ್ಬು ಅಭಿವೃದ್ಧಿ ಸಚಿವರಾದ ಶಂಕರ ಬಿ ಪಾಟೀಲ ಮುನೇನಕೊಪ್ಪ ಅವರು ತಿಳಿಸಿದರು. ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ರೀತಿ 8ನೇ ವರ್ಷದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಮತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಜಿಯವರು ಕೂಡ ಮೊನ್ನೆ 5ನೇ ತಾರೀಕಿಗೆ ಬಂದು ಅವರು ಉದ್ಘಾಟನೆಯನ್ನು ಕೂಡ ಅವರು ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ನೇಕಾರ ಬಂಧುಗಳು ಕೂಡ ಇದಕ್ಕೆ ಬಹಳ ವಿಶೇಷವಾಗಿ ತಮ್ಮ ಆಸಕ್ತಿಯನ್ನು ವಹಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥದ್ದು ಮತ್ತು ನಮ್ಮ ಇಲಾಖೆಯಿಂದ ಆಗ್ತಕ್ಕಂಥ ಅನೇಕ ವಿಚಾರವನ್ನು ಕೂಡ ಇವತ್ತು ನಮ್ಮ ಕಮಿಷನರ್ ಅವರು ಮಾತನಾಡಿದ್ದಾರೆ. ಅದರ ಬಗ್ಗೆ ನಾನು ಬಹಳ ಜಾಸ್ತಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂದ್ರೆ ನೇಕಾರರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂಥ, ಒಂದು ವಿದ್ಯಾನಿಧಿಯನ್ನು ಕೊಡ್ತಕ್ಕಂಥ ಇವತ್ತು ಭಾರತ ದೇಶದಲ್ಲಿ ಯಾವುದರ ಒಂದು ರಾಜ್ಯ ಇತ್ತಪ್ಪ ಅಂತಂದ್ರೆ ಅದು ಕರ್ನಾಟಕ ಅನ್ನುವಂಥ ಮಾತನ್ನು ನಾವೆಲ್ಲ ಅಂದ್ರೆ ಯಾವ ರೀತಿ ರೈತನ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತೇವೆ, ಇವತ್ತು ರೈತನ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತೇವೆ. ಇವತ್ತು ಅದೇ ಮಾದರಿಯಲ್ಲಿ ಇವತ್ತು ನೇಕಾರರ ಮಕ್ಕಳಿಗೆ ಕೂಡ ಇವತ್ತು ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂಥ ರಾಜ್ಯ ಅದು ನಮ್ಮ ಕರ್ನಾಟಕ ಅನ್ನುವಂಥ ಬಹಳ ಹೆಮ್ಮೆ ಇರ್ತಕ್ಕಂಥ. 8ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಪ್ರಯುಕ್ತ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ
ಬೆಂಗಳೂರಿನ ಕುಮಾರಕೃಪಾ ರಸ್ತೆಯ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಏರ್ಪಡಿಸಲಾದ ಕೈಮಗ್ಗ ನೇಕಾರರ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ 2022ನೇ ಸಾಲಿನ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ಅದೇ ರೀತಿ ರೈತನಿಗೆ ಯಾವ ರೀತಿ ಕೃಷಿ ಸನ್ಮಾನನ ಕೊಡ್ತೇವೆ, ಅದೇ ರೀತಿ ನೇಕಾರ್ ಸನ್ಮಾನ ಯೋಜನೆಯನ್ನ ಕೂಡ ಇವತ್ತು ಕೊಡ್ತಕ್ಕಂಥ ರಾಜ್ಯ ಅದು ನಮ್ಮ ಕರ್ನಾಟಕ ಅನ್ನುವಂಥ ಹೆಮ್ಮೆ ಕೂಡ ಅಂದ್ರೆ ಬೇರೆ 10 ಇಲಾಖೆಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿ ಘೋಷಣೆ ಮಾಡಿರ್ತಕ್ಕಂಥ ಕೃಷಿ ಸನ್ಮಾನನ ಬಿಟ್ಟರೆ ಇವತ್ತು ನೇಕಾರ್ ಸನ್ಮಾನ ಯೋಜನೆ ಇರ್ತಕ್ಕಂಥದ್ದು ಅದು ನಮ್ಮ ಜವಳಿ ಇಲಾಖೆಯಲ್ಲಿ ಮಾತ್ರ ಅನ್ನುವಂಥ ಇವತ್ತು ಆ ರೀತಿಯ ಒಂದು ಹಲವಾರು ಯೋಜನೆಗಳನ್ನ ಮತ್ತು ಸಬ್ಸಿಡಿಗಳನ್ನ ಮತ್ತು ಅನೇಕ ನೇಕಾರರನ್ನ ಇವತ್ತು ಸನ್ಮಾನಿಸ್ತಕ್ಕಂಥದ್ದು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಇಲಾಖೆಯಿಂದ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲು 2015ರಿಂದ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನೇಕಾರರ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಚಿತ್ರಕಲಾ ಪರಿಷತ್ತಿನಲ್ಲಿ ಆಗಸ್ಟ್ 5ರಿಂದ 7ರವರೆಗೆ ನಡೆದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಮುಖ್ಯಮಂತ್ರಿಗಳು ಉದ್ಘಾಟಿಸಿದ್ದರು ಎಂದರು. ಮುಂದಿನ ದಿವಸದಲ್ಲಿ ಕೂಡ ಇದರ ಇನ್ನೂ ದಿನಗಳನ್ನು ಹೆಚ್ಚಿಗೆ ಮಾಡಬೇಕನ್ನುವಂತ ಒಂದು ನಮ್ಮ ಕಮಿಷನರ್ ಆಶಯ ತಕ್ಕ ಹಾಗೆ ಮುಂದಿನ ದಿವಸದಲ್ಲಿ ನಮ್ಮ ಇಲಾಖೆಯವರು ಇನ್ನೂ ಹೆಚ್ಚಿನ ದಿವಸಗಳನ್ನ ಈ ಒಂದು ಪ್ರದರ್ಶನ ಮಾಡತಕ್ಕಂಥ ಅವಕಾಶವನ್ನ ನಾವು ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಅದೇ ರೀತಿ ನಮ್ಮ ಇಲಾಖೆ ಕಮಿಷನರ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಣ್ಣದ ಹತ್ತಿಯನ್ನು ನೇಯ್ತಕ್ಕಂಥ ನಾನು ಧಾರವಾಡ ಕೃಷಿ ವಿದ್ಯಾಲಯಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಪ್ರೊಫೆಸರ್ ಅಂದರೆ ರಿಸರ್ಚ್ ಮಾಡ್ತಕ್ಕಂಥ ನಮ್ಮ ಪ್ರೊಫೆಸರ್ಗೆ ನಾನು ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಇದು ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಇವತ್ತು ಬಣ್ಣದ ಹತ್ತಿಯನ್ನು ತಯಾರು ಮಾಡಿ ಇವತ್ತು ಬಟ್ಟೆ ಮಾಡ್ತಕ್ಕಂಥ ಒಂದು ರಾಜ್ಯ ಅದು ನಮ್ಮ ಕರ್ನಾಟಕ ಅನ್ನುವಂಥದ್ದು ಹೆಮ್ಮೆ ಕೂಡ ನಮಗೆ ಇರ್ತಕ್ಕಂಥ. ಕೃಷಿ ಕ್ಷೇತ್ರದಂತೆ ಕೈಮಗ್ಗ ಕ್ಷೇತ್ರದಲ್ಲೂ ಜಾರಿಗೊಳಿಸಿರುವ ಹಲವಾರು ಯೋಜನೆಗಳು ನೇಕಾರರಿಗೆ ನೆರವಾಗಿದೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳು ಗುಣಮಟ್ಟ ಹಾಗೂ ಉತ್ಕೃಷ್ಟತೆ ಹೊಂದಿದ್ದು ಖರೀದಿ ಮಾಡುವ ಮೂಲಕ ನೇಕಾರರನ್ನು ಉತ್ತೇಜಿಸಿ ಬೆಂಬಲಿಸಬೇಕು ಎಂದು ಹೇಳಿದರು. ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಧಾರವಾಡ ವಿಶ್ವವಿದ್ಯಾಲಯದವರು ಮಾಡಿದ್ದಾರೆ. ಅವ್ರಿಗೆ ಕೂಡ ನಾನು ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನ ತಾವು ಮುಂದುವರಿಸಲಿ. ನಿಮ್ಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಸರ್ಕಾರ ನಿಮ್ಮ ಪರವಾಗಿ ಇರ್ತಕ್ಕಂಥದ್ದನ್ನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೂ ಕೂಡ ಬಹಳ ಸಂತೋಷ ಆಗಿರ್ತಕ್ಕಂಥ ಇವತ್ತು ಹಿರಿಯ ನೇಕಾರನ್ನ ಇವತ್ತು ಈ ವೇದಿಕೆಯಲ್ಲಿ ಕುಂಡಿಸ್ಕೊಂಡು ಅದು ಮಂತ್ರಿ ಇರ್ತಕ್ಕಂಥ ಹೆಸರು ನಮ್ಮ ನೇಕಾರಿಗೆ ಇರ್ತಕ್ಕಂಥದ್ದು ಬಹಳ ಸಂದರ್ಭ ಕೂಡಿ ಬಂದಿರ್ತಕ್ಕಂಥ. ಅಂದ್ರೆ ಶಂಕರ್ ಸನ್ನಕ್ಕಿ ಅವರು ಒಂದ್ ಕಡೆ ಇದ್ದಾರೆ, ಶಂಕರ್ ಪಾಟೀಲ್ ಮಂತ್ರಿ ಆಗಿದ್ದಾರೆ. ಯೋಗೇಶ್ ಕಮಿಷನರ್ ಅವರು ಯಾವ ರೀತಿ ಅದನ್ನ ನೋಟ್ ಮಾಡಿದ್ದಾರೆ ಗೊತ್ತಿಲ್ಲ. ಅಂದ್ರೆ ಒಬ್ಬ ಹಿರಿಯ ಜೀವಿ ನಮ್ಮ ನೇಕಾರ ಬಂಧುವನ್ನ ಈ ಒಂದು ಸಮಾರಂಭದಲ್ಲಿ ಕುಂಡ್ರಿಸಿ ಅವರಿಗೆ ಯಾರೂ ಕೂಡ ಇವತ್ತು ನಾವು ಭೇದ ಭಾವ ಮಾಡಲಾರ್ದು ಎಲ್ಲರೂ ನಾವು ಒಂದು ಅಂದ್ರೆ ಮಂತ್ರಿ ಇರ್ಬೋದು, ಕಮಿಷನರ್ ಇರ್ಬೋದು, ಒಬ್ಬ ಸಾಮಾನ್ಯ ನೇಕಾರರು ಕೂಡ ಇವತ್ತು ಸಮಾನರು ಅನ್ನುವಂಥದ್ದನ್ನ ನಾವು ತೋರಿಸಿದ್ದೀವಿ. ಕಾರ್ಯಕ್ರಮದಲ್ಲಿ ಸಚಿವರು 5 ಕೈಮಗ್ಗ ನೇಕಾರರಿಗೆ ಪ್ರಶಸ್ತಿಯನ್ನು ಹಾಗೂ 3 ಕೈಮಗ್ಗ ನೇಕಾರರಿಗೆ ಪ್ರಶಂಸೆ ಪತ್ರವನ್ನು ನೀಡಿ ಸನ್ಮಾನಿಸಿದರು. ಇಲಾಖೆಯಲ್ಲಿ ನೇಕಾರ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರೂ ಕೂಡ ಸಮಾನರಾಗಿ ನಾವು ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇರ್ತಕ್ಕಂಥದ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ 3 ದಿವಸಗಳ ಪ್ರದರ್ಶನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮದ ಬಂಧುಗಳು ಕೂಡ ನಮಗೆ ಬಹಳ ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ಗ್ರಾಹಕರು ಕೂಡ ಬಂದು ಇದನ್ನ ವಸ್ತು ಪ್ರದರ್ಶನದಲ್ಲಿ ಅದನ್ನು ಪರ್ಚೇಸ್ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಿದ್ದು ಸವದಿ, ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗುತ್ತಿಗನೂರು ವಿರೂಪಾಕ್ಷಗೌಡ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಜಿಲ್ಲೆಗಳ ನೇಕಾರರು ಉಪಸ್ಥಿತರಿದ್ದರು.